ದಟ್ಸ್ ಇಟ್. ನಾನಲ್ಲ ಹಾಗಂದೆ ಅಂತ ಬೇಜಾರು ಮಾಡ್ಕೊಂಡ್ಯಾ? ಯುನೋ ಬಿಸ್ನೆಸ್ಸಲ್ಲಿ ಇದೆಲ್ಲ ಕಾಮನ್ ಆ್ಯಂಡ್ ಅದು ಸುಮ್ಮನೆ ಸಮ್ಟೈಮ್ಸ್ ಹಾಗೆಲ್ಲ ಮಾಡಬೇಕಾಗತ್ತೆ. ದಟ್ಸ್ ಅ ವೇ ಆಫ್ ಮ್ಯಾನೇಜಿಂಗ್ ಯುನೋ. ಆ್ಯಂಡ್ ನಾಳೆ ಆಫೀಸಿಗೆ ಬಾ, ನಿನಗೆ ಇನ್ನೂ ಒಂದು ದೊಡ್ಡ ಇವೆಂಟ್ ಕೊಡ್ತೀನಿ, ಅದನ್ನು ನೀನೇ ಮಾಡಬೇಕು. ಓಕೆ? ಆ್ಯಂಡ್ ಅಡ್ವಾನ್ಸ್ ಐ ರಿಮೆಂಬರ್, ಅದನ್ನು ನಾಳೆನೇ ಕೊಡ್ತೀನಿ. ಓಕೆ? ಒಬ್ರು ಕನ್ಸಿಗೆ ಮೋಸ ಮಾಡೋರ್ ಜೊತೆ ನಾನು ಕೆಲಸ ಮಾಡಲ್ಲ. ಎಲ್ರ ಮುಂದೆ ನನ್ನ ಮರ್ಯಾದೆ ಕಳೆದ್ರಿ ಪರವಾಗಿಲ್ಲ, ಅವ್ರು ಯಾರು ನನಗೆ ಪರಿಚಯ ಇಲ್ಲ. ಆದ್ರೆ ಮೋಸ ಮಾಡಿ ಬಿಸ್ನೆಸ್ ಮಾಡ್ತಿದ್ದೀರಲ್ವಾ, ಅದು ನಾನು ಒಪ್ಪಲ್ಲ. ಹೋಲ್ಡ್ ಯೋರ್ ಟಂಗ್ ಬೇಬಿ. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ ಗೊತ್ತಾ? ಎಷ್ಟು ಈವೆಂಟ್ ಮ್ಯಾನೇಜ್ ಮಾಡಿದ್ದೀನಿ ಗೊತ್ತಾ? ಅದೇ ನೀವು ತಪ್ಪು ಮಾಡ್ತಿರೋದು. ಮದ್ವೆ ಅಂತ ಕನ್ಸು ಕಟ್ಕೊಂಡು ಬರೋ ಕ್ಲೈಂಟ್ಸ್ಗಳನ್ನ ಮ್ಯಾನೇಜ್ ಮಾಡ್ತಿದ್ದೀರೇ ಹೊರತು ಅವ್ರನ್ನ ಹೇಗೆ ಖುಷಿಯಾಗಿ ಇಟ್ಕೋಬೇಕು ಅಂತ ಯೋಚನೆನೂ ಮಾಡ್ತಿಲ್ಲ. ಕ್ಲೈಂಟ್ಸ್ನ ಹ್ಯಾಪಿಯಾಗಿ ಇಟ್ಕೋಬೇಕಂತೆ. ಆಫ್ಟರ್ ಆಲ್ ಒಬ್ಬ ಟ್ರೈನಿಯಿಂದ ನಾನು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ನ ತಿಳ್ಕೊಳ್ಬೇಕಾ? ಹಲೋ, ಲುಕ್ ಎಟ್ ಮೀ. ನಾನು ಕ್ಲೈಂಟ್ಸ್ ಬಗ್ಗೆನೇ ಯೋಚನೆ ಮಾಡಿದ್ದಿದ್ರೆ ನಿನ್ನ ಥರನೇ ಮೇಡಮ್ ಅಡ್ವಾನ್ಸ್ ಸಿಗುತ್ತಾ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾ ನಿಂತಿರ್ತಿದ್ದೆ. ನಿನ್ನಂತವಳು ನನಗೆ ಬುದ್ಧಿ ಹೇಳ್ತೀಯಾ? ಬುದ್ಧಿ ಹೇಳ್ತಿಲ್ಲ ಮ್ಯಾಮ್, ಆದರೆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ನೀವೇನು ಮಾಡಿದ್ರೋ ಅದನ್ನ ಬಿಸ್ನೆಸ್ ಅಂತ ಕರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಜ, ಇವತ್ತಿನ ನನ್ನ ಪರಿಸ್ಥಿತಿ ನಿಮ್ಮ ಹತ್ರ ಅಡ್ವಾನ್ಸ್ ಕೇಳೋ ಥರ ಮಾಡಿದೆ. ಆದರೆ ಒಂದಲ್ಲ ಒಂದಿನ ನಾನು ಹಣ ಸಂಪಾದನೆ ಮಾಡ್ತೀನಿ ಮ್ಯಾಮ್. ಆದರೆ ನಿಮ್ಮ ಥರ ಅಲ್ಲ. ಇನ್ನೊಂದು ವಿಷಯ, ಅಡ್ವಾನ್ಸ್ ಕೇಳೋರ್ನ ನಾನು ಯಾವತ್ತೂ ಹಂಗಿಸಲ್ಲ, ಅದು ಮಾತ್ರ ನಿಜ. ಈ ಸಮೀರಾ ಅನ್ನೋ ಬ್ರ್ಯಾಂಡು ಸುಮ್ಮನೆ ಬಂದಿಲ್ಲ. ಮೊದಲು ಸಂಪಾದನೆ ಮಾಡಿ ತೋರಿಸು. ಖಾಲಿ ಕೈಯಲ್ಲಿ ನಿಂತ್ಕೊಂಡು ಈ ಸಮೀರಾಗೆ ಸವಾಲಾಗ್ತೀಯಾ? ನಿಮ್ಮ ಬಗ್ಗೆ ನೀನೇನು ಅನ್ಕೊಂಡಿದ್ಯಾ? ನಾನೇನು ಅನ್ಕೋತೀನೋ ಬಿಡ್ತೀನೋ ಅನ್ನೋದು ಬೇರೆ ವಿಷಯ. ಆದರೆ ನೀವು ಈ ಪ್ರೊಫೆಷನ್ನ, ಈ ಬಿಸ್ನೆಸ್ನ ಏನು ಅನ್ಕೊಂಡಿದ್ದೀರಾ? ಚಿಕ್ಕ ವಯಸ್ಸಿಂದನೂ ಒಂದು ಹೆಣ್ಣು ಕನ್ಸು ಕಾಣೋದು ಅವಳು ಮದುವೆ ವಿಚಾರಕ್ಕೆ. ತನ್ನ ಮದುವೆ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ 1000 ಕನ್ಸು ಕಟ್ಕೊಂಡಿರ್ತಾಳೆ. ಆ ಕನಸನ್ನ ನೀವು ಬಂಡವಾಳ ಮಾಡ್ಕೋತಾ ಇದ್ದೀರಾ. ಮೋಸ ಮಾಡೋದನ್ನೇ ನೀವು ಬುದ್ಧಿವಂತಿಕೆ ಅನ್ಕೋತಾ ಇದ್ದೀರಾ. ಅದಕ್ಕೆ ಬಿಸ್ನೆಸ್ ಅನ್ನೋ ಹೆಸರಿನಿಟ್ಟಿದ್ದೀರಾ. ಹೇ ಗರ್ಲ್, ದಿಸ್ ಇಸ್ ಟೂ ಮಚ್. ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ಸ್. 4 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ದವರು ನೀನು ನನಗೆ ಬಿಸ್ನೆಸ್ ಬಗ್ಗೆ ಲೆಕ್ಚರ್ ಕೊಡ್ತೀಯಾ? ಅಷ್ಟಕ್ಕೂ why am I even listening to you? Get lost. You're fired. ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಿಲ್ಲ ಮ್ಯಾಮ್, ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೀವೇ ನನ್ನ ಕೆಲ್ಸದಿಂದ ತೆಗೆದು ಹಾಕೋದು. ನಾನೇ ಇದಕ್ಕಿಂತ ದೊಡ್ಡ ಕಂಪನಿ ಶುರು ಮಾಡ್ತೀನಿ. ಮತ್ತೆ ಮೀಟ್ ಮಾಡ. ಏನಾಯ್ತು? ನೀನು ಏನು ವಿಷಯ ಅಂತ ಕೇಳೋಕ್ಕೂ ಮುಂಚೆ ನನ್ನ ಕೆಲಸ ಏನು ಅಂತ ಹೇಳ್ಬಿಡ್ತೀನಿ ಕಣೆ. ಒಂದು ಚಿಕ್ಕ ಫಂಕ್ಷನ್ನು, ಸೀಮಂತ, ಯಾರೋ ಕೈ ಕೊಟ್ಬಿಟ್ಟಿದ್ದಾರೆ, ನಾವೇ ಮಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಪ್ಪ. ನೀನೇ ಮಾಡ್ಬೇಕು ಈ ಕೆಲಸನ. ನಾನಾ? ಇನ್ನೇನು ನಾನಾ? ಎಲ್ಲ ಕೆಲಸನೂ ನಾನೇ ಮಾಡೋಕ್ಕಾಗುತ್ತೇನೆ? ನಾನು ಆರ್ಡರ್ ತೊಗೊಂಬರ್ತೀನಿ, ನೀನು ಕೆಲಸ ಮಾಡು. ಆಯ್ತಾಯ್ತು, ಕೆಲಸ ಮಾಡ್ತೀನಿ. ಸರಿ, ಈಗ ವಿಷಯ ಏನು ಅಂತ ಹೇಳು. ಸಾರಿ ಕಣೋ, ಕೋಪದಲ್ಲಿ ಏನೇನೋ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನಿನ್ನ ಹತ್ರ ಬಯಸ್ಕೊಳ್ಳೋದು ನನಗೇನು ಹೊಸದ? ಕೋಪ ಬಂದಾಗ ಕೂಗಾಡ್ತೀಯ, ಆಮೇಲೆ ಮೊದಲಿನಾಗ ನೀನೇ ಆಗ್ತೀಯ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಕಣೆ. ಕಂಪ್ನಿ ಬಗ್ಗೆ ಏನು ಯೋಚನೆ ಮಾಡಿದೆ ಹೇಳು. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ನೋಡಾರದ್ನ, ಸಮೀರಾ ಮೇಡಮ್ ಹತ್ರ ನೀನು ಚಾಲೆಂಜ್ ಮಾಡಿದಾಗ ನನಗೆ ನಿನ್ನಲ್ಲೊಂದು ಫೈರ್ ಕಾಣಿಸ್ತು.
ವೆಂಡರ್ಸ್ ಹತ್ರ ನೆಗೋಷಿಯೇಟ್ ಮಾಡಿ ನಿನಗೇನು ಬೇಕೋ ಅದನ್ನ ನೀನು ಪಡ್ಕೊಂಡಾಗ ನೀನು ಏನು ಬೇಕಾದ್ರೂ ಸಾಧಿಸ್ತೀಯ ಅಂತ ಅನ್ನಿಸ್ತು. ಅದಕ್ಕೆ ನಿನ್ನ ಕನಸಿಗೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಿ. ನಿನ್ನ ಕಂಪ್ನಿ ಶುರು ಮಾಡೋದಕ್ಕೆ ನಾನು ಫಂಡ್ ಅರೇಂಜ್ ಮಾಡಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೂ ಮುಂಚೆ ನಂದು 3 ಕಂಡೀಷನ್ಸ್ ಇದೆ. ಕಂಡೀಷನ್ನು ಏನಮ್ಮ ಅದು? ಮೊದಲನೇ ಕಂಡೀಷನ್ನು, ನಾವಿಬ್ರು ಲವ್ ಮಾಡೋ ಹಾಗಿಲ್ಲ. ಬಿಸ್ನೆಸ್ ಮಧ್ಯೆ ಪ್ರೀತಿ ಎಲ್ಲ ಶುರುವಾದ್ರೆ ಸಮಸ್ಯೆ ಆಗುತ್ತೆ ಕಣೋ. ಎರಡನೇ ಕಂಡೀಷನ್ನು, ಲಾಭ ಆಗಲಿ ನಷ್ಟ ಆಗಲಿ ಇಬ್ರು 50-50. ಇನ್ನು ಮೂರನೇ ಕಂಡೀಷನ್ ಏನಪ್ಪ ಅಂದರೆ, ಏನೇ ಕೋಪ ಇದ್ರೂ 3 ರಿಂಗಿಗೆ ಫೋನ್ ಎತ್ತಬೇಕು. ಒಂದನೇ ಕಂಡೀಷನ್ ಅರ್ಥ ಆಯಿತು, ಎರಡನೇ ಕಂಡೀಷನ್ ಅರ್ಥ ಆಯಿತು. ಇದು ಯಾವುದು? ಇದು ಮೂರನೇ ಕಂಡೀಷನ್ ಒಂಥರ ವಿಚಿತ್ರವಾಗಿದೆ. ನಿಂಗೆ ಗೊತ್ತಾ, 3 ರಿಂಗಲ್ಲಿ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ಆ ವ್ಯಕ್ತಿ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅರ್ಥ. ಅದಕ್ಕೆ ಫೋನೆಲ್ಲ ಇಟ್ಬಿಟ್ಟಿದ್ರೆ? ಫೋನ್ ಎಲ್ಲೆಲ್ಲೋ ಇಟ್ಕೊಳ್ಳೋದನ್ನ ಬಿಟ್ಬಿಡು. ಆಮೇಲೆ ನಿನ್ನಿಂದ ನಂಗೊಂದು ಪರ್ಸ್ನಲ್ ಆಗಿ ಹೆಲ್ಪ್ ಆಗಬೇಕು ಕಣೋ. ಏನು ಹೇಳು? ಅದು ಮನೆಯಲ್ಲಿ ಮಹೇಶ್ ಸರು ಅವ್ರ ಅಕ್ಕನ ಮಗನ ಮದುವೆ ಆಗೋ ಅಂತ ಹೊಸ ನಾಟಕ ಶುರು ಮಾಡಿದ್ದಾರೆ. ಅವ್ರದ್ದು ಗೊತ್ತಲ್ಲ, ಕ್ರಿಮಿನಲ್ ಮೈಂಡು. ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಅಷ್ಟೇ ತಾನೇ? ಖಂಡಿತ ಮಾಡ್ತೀನಿ. ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ಲ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಕಂಪ್ನಿ ಬಗ್ಗೆ ನಿಂಗೇನಾದರೂ ಕಂಡೀಷನ್ಸ್ ಇದೆಯಾ? ಅಫ್ಕೋರ್ಸ್ ಇದೆ, ಆದರೆ ಈಗ ಹೇಳಲ್ಲ, ನಾಳೆ ಹೇಳ್ತೀನಿ. ಸರಿ ಆಯಿತು. ಈಗ ಪಾನಿಪುರಿ ತಿನ್ನು. ನೀನು ನನಗೆ ಎಷ್ಟು ದೊಡ್ಡ ಸಹಾಯ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ಸಹಾಯ? ಓಹೋ, ಏನ್ ಬಿಟ್ರೆ ಆರಾಮಾಗಿ ಕವಳ ಕತ್ತರಿಸ್ತಾ ಇದ್ದೀರಾ? ನೀನು ಒಂದು ಕವಳಗಳ ಹಾಕೊಂಬರಯ್ಯ, ಅದ್ರ ಗಮ್ಮತ್ತೆ ಬೇರೆ. ನನಗಿವೆಲ್ಲ ಅಭ್ಯಾಸ ಇಲ್ಲಪ್ಪ. ಓಹೋ ಬಿಟ್ರೆ ಕವಳ ಹಾಕ ಕುಂತ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಇಲ್ವಾ? ಇತ್ತು ಶಂಕರಣ್ಣ, ಅದಿರ್ಲಿ, ಇವತ್ತಿನ ಬಾಡಿಗೆ ಗಿಡಿಗೆ ಇಲ್ವೇ? ಬಟ್ರೆ ನಾನು ವಾರಕ್ಕೊಂದ್ಸಲ ಬ್ರೇಕ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಏನ್ರಿ, ನಿನ್ನೆನು ಮನೇಲೇ ಇದ್ರಿ, ನಿಮ್ದು ದಿನ ಬ್ರೇಕೆ. ಲತಕ್ಕ, ಯಾಕೆ ಜಗಳ ಆಡ್ತಿದ್ದೀರಾ? ಏನಿವತ್ತು ಎಲ್ಲರೂ ಫ್ರೀಯಾಗಿ ನಿಂತ್ಬಿಟ್ಟಿದ್ದೀರಾ? ಏನು ಭಟ್ರೆ, ಕೆಲ್ಸಕ್ಕೆ ಹೋಗಿಲ್ವಾ? ಇತ್ತು ಮರೈತಿ, ಈ ಹೋಟ್ಲು ಕ್ಯಾಟ್ರಿಂಗು ಅಂತೆಲ್ಲ ಬಂದಮೇಲೆ ನಮ್ಮ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಅಂದ್ಬಿಡ್ತು. ಎಂತ ಮಾಡೋದು ಮರೈತಿ? ಸರಿ ಸರಿ, ಇಲ್ಲಿ ಕೇಳಿಸ್ಕೊಳ್ಳಿ. ಒಂದು ಚಿಕ್ಕ ಸೀಮಂತ, ಏನಿಲ್ಲ, ಅಡುಗೆ ಮಾಡಿ ಊಟ ಸರ್ವ್ ಮಾಡಬೇಕು ಅಷ್ಟೇ. ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ, ಚೂರು ಹೆಲ್ಪ್ ಮಾಡೋಕ್ಕಾಗುತ್ತಾ? ಎಂತ ಅಡಿಗೆ ಕೆಲಸವಾ? ಅಡಿಗೆ ಕೆಲಸ ಅಂದರೆ ಸೈ ಒಗ್ಗರಣೆ ಹಾಕ್ಲಿಕ್ಕೆ ಕೈ ಕಾಯ್ತಾ ಉಂಟು ಮರೈತಿ. ಆದರೆ ನನ್ನ ಸಂಬಳ ಗೊತ್ತುಂಟಲ್ಲ ನಿನಗೆ. ಗೊತ್ತು ಭಟ್ರೆ, ನೀವು ಫ್ರೀ ಇದ್ರು ಫ್ರೀಯಾಗಿ ಬಂದು ಅಡುಗೆ ಮಾಡ್ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಅಡುಗೆ ಕೆಲಸದ ಜೊತೆ ಊಟ ಸರ್ವ್ ಮಾಡೋ ಕೆಲಸನೂ ಇದೆ. ಇನ್ನೂ ಸ್ವಲ್ಪ ಜನ ಬೇಕಿತ್ತು, ಸಿಗ್ತಾರಾ? ಆರಾಧನಾ, ನನಗೂ ಮನೇಲಿ ಕೂತು ಕೂತು ಬೋರ್ ಆಗಿದೆ, ನಾನು ಬರ್ಬೋದಾ? ಅಯ್ಯೋ, ಇದೆಲ್ಲ ತಕ್ಕ ಹೀಗೆ ಕೇಳ್ತಿದ್ದೀರಾ? ಬನ್ನಿ. ಆರಾಧನಾ, ಮಾರ್ಕೆಟ್ಗೆ ಹೋಗೋ ಕೆಲಸ ಏನೂ ಇಲ್ವಾ? ಯಾಕೆಂದ್ರೆ ನನ್ನ ಆಟೋ ಫ್ರೀ ಇದೆ. ಬೇಕು ಅಣ್ಣ, ನೀವು ಬನ್ನಿ. ಆಯ್ತಮ್ಮ. ಅಣ್ಣ, ಅಡ್ರೆಸ್ ನಿಮಗೆ ಕಳಿಸಿರ್ತೀನಿ. ಭಟ್ರೆ, ನೀವು ಅಷ್ಟೇ ಅಣ್ಣನ ಜೊತೆ ಹೊಟ್ಬಿಡಿ. ಅಲ್ಲಿ ಮುಕುಂದ ಇರ್ತಾನೆ, ನಾನು ಹೇಳ್ದೆ ಅಂತ ಹೇಳಿ ಅವನೇನು ಮಾಡಬೇಕು ಅಂತ ಹೇಳ್ತಾನೆ. ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಆರಾಧನಾ, ಎಲ್ಲರೂ ಬರ್ತಾ ಇದ್ದಾರೆ, ನಾನು ಬರ್ತೀನಿ ಕಣೆ. ನನ್ನ ಕೈಲಾದ ಸಹಾಯ ಮಾಡ್ತೀನಿ ಕಣೆ. ನನಗೂ ಮನೇಲಿ ಇದ್ದಿದ್ದು ಬೇಜಾರಾಗಿದೆ. ಹೊರಗಡೆ ಹೋಗಿ ತುಂಬ ದಿನ ಆಗಿದೆ. ಸರಿ, ಬನ್ನಿ ಅಜ್ಜಿ. ಆಯ್ತಮ್ಮ ಆರಾಧನಾ, ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲರೂ ಇದೀವಲ್ಲ. ಆಯ್ತಲ್ಲ, ಮತ್ತಿಲ್ಲೆಲ್ಲ ಕುತ್ಕೊಂಡಂತ ವಾಲ್ಗ ಓದುದ. ನಡೀರಿ ಮರ್ರೆ. ನೀನು ನಡಿ ಮರ್ರೆ, ಪಟ್ಟಂತ ರೆಡಿ ಆಗು. ಆರಾಧನಾ, ಬರ್ತೇವಾಯ್ತಾ? ಅಜ್ಜಿ, ನೀವು ಶಂಕರಣ್ಣನ ಜೊತೆ ಆಟೋನಲ್ಲಿ ಬಂದ್ಬಿಡಿ. ಏನೋ ನೋಡ್ತಿದ್ಯಾ? ಏನೋ ಯೋಚನೆ ಮಾಡ್ತಿರೋ ಥರ ಇದೆ. ನಾವಿಬ್ರು ಬಿಸ್ನೆಸ್ ಮಾಡೋದಾದ್ರೆ ನೀನೊಂದಷ್ಟು ಕಂಡೀಷನ್ಸ್ ಇದೆ ಅಂತ ಹೇಳಿದ್ದೆ. ಹೇಳ್ದೆ. ಆಮೇಲೆ ನಿಂದು ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ ನೀನು ನನ್ನನ್ನು ಕೇಳಿದ್ದೆ. ಅದಕ್ಕೆ ನೀನು ಆಮೇಲೆ ಹೇಳ್ತೀನಿ ಅಂತಾನು ಹೇಳ್ದೆ. ಅದೇ ಅದ್ರ ಬಗ್ಗೆನೇ ಹೇಳಬೇಕು ಅಂತ. ಹೇಳು. ಆ್ಯಕ್ಚುಲಿ
ನನಗೆ ನೀನು ಅಂದರೆ ತುಂಬ ಇಷ್ಟ. ಅಲಲಲಲಲಲ, ಏನು ಭಕ್ತಿ, ಏನು ಕತೆ? ಓಯ್, ನಿನ್ನ ಭಕ್ತಿಗೆ ದೇವ್ರು ತಲೆ ಸುತ್ತ ಬಿದ್ದಾನು ಬಾ. ಅಕ್ಕಯ್ಯ ಯಾವಾಗ ಬಂದೆ? ಬಂದ್ ಚಾನೆ ಹೊತ್ತಾಯ್ತು ಕಣ. ನಿಂತ ಹೊಸಿ ಮಾತಾಡ್ಬೇಕಿತ್ತು. ಬಾಕ ಬಾ. ಹಾ, ಹೆದರ್ಬೇಡ. ನೀನು ನನ್ನನ್ನು ಲವ್ ಮಾಡು ಅಂತ ನಾನೇನು ಫೋರ್ಸ್ ಮಾಡಲ್ಲ. ಹಾಗೆ ಮಾಡೋ ಹಾಗಿದ್ರೆ ಕಾಲೇಜ್ ಟೈಮಲ್ಲೇ ಮಾಡ್ತಾ ಇದ್ದೆ. ಹಾಗೆಲ್ಲ ಯಾವುದನ್ನು ಒತ್ತಾಯ ಮಾಡಿ ತಗೊಳ್ಳೋ ಸ್ವಭಾವ ನಂದಂತೂ ಅಲ್ಲ. ಆದರೆ ನಿನ್ನ ಜೊತೆನೇ ಜೀವನ ಕಳಿಬೇಕು ಅಂತ ನೀನು ನೋಡ್ದಾಗ್ಲಿಂದ ಆಸೆ ಇನ್ನೂ ಜೀವಂತವಾಗಿದೆ. ಬಿಸ್ನೆಸ್ ನಡೆಸೋದ್ರ ಬಗ್ಗೆ ನಿನ್ನ ಕಂಡೀಷನ್ಸ್ ನನಗೆ ಗೊತ್ತು. ಹಾಗಂತ ನಿನ್ನ ಮೇಲಿರೋ ಪ್ರೀತಿನ ನಾನು ಇನ್ನೂ ಮರ್ತಿಲ್ಲ. ಏನ್ ಹೇಳ್ತಿದ್ಯಾ ರವಿ? ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಹೇಳಿರೋ ಕಂಡೀಷನ್ನು ನಾನಿವಾಗ ಹೇಳ್ತಾ ಇರೋ ವಿಷಯ ಎರಡೂ ಒಂದಕ್ಕೊಂದು ಸ್ಟಾರ್ಟಿಂಗಲ್ಲೇ ವಿರುದ್ಧವಾಗಿದೆ ಅಂತ. ಆದರೆ ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲ, ನನ್ನ ಪ್ರೀತಿ ಏನಿದ್ರು ಪ್ರೀತಿ ಅಷ್ಟೇ. ನೀನು ನನ್ನನ್ನು ಪ್ರೀತಿಸಲೇಬೇಕು ಅನ್ನೋ ಡಿಮ್ಯಾಂಡ್ ಅಂತೂ ನಾನು ಖಂಡಿತ ಮಾಡ್ತಾ ಇಲ್ಲ. ನಿನ್ನ ಪಾಡಿಗೆ ನೀನು ಕೆಲಸ ಮಾಡು, ನನ್ನ ಪಾಡಿಗೆ ನಾನು ಪ್ರೀತಿ ಮಾಡ್ತೀನಿ. ನೀನು ಸುಮ್ಮನೆ ನನ್ನ ಜೊತೆ ಕೆಲಸ ಮಾಡು. ನನ್ನ ಪ್ರೀತಿ ಮೋಸ ಅಲ್ಲ ತಿಳಿತಾ? ಆ ವಿಷಯ ಬಿಡು, ಈ ಡಾಕ್ಯುಮೆಂಟ್ ನೋಡು. ನನಗೆ ಆಸ್ತಿ ಅಂತ ಇರೋದು ಇದೊಂದೇ ಅರ್ಥ. ಇದರಿಂದ ನನಗೇನು ಉಪಯೋಗ ಇಲ್ಲ. ಇದರಿಂದ ನಿನಗೇನಾದರೂ ಉಪಯೋಗ ಆದರೆ ಇದಕ್ಕಿಂತ ಇನ್ನೇನು ಬೇಕು ಹೇಳು? ಇದನ್ನ ಅಡ ಇಟ್ಟು ಲೋನ್ ತಗೊಳ್ಳೋಣ, ಆ ದುಡ್ಡಿಂದ ಬಿಸ್ನೆಸ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡು. ನನ್ನ ಬಿಸ್ನೆಸ್ಗೋಸ್ಕರ ನೀನ್ ಪ್ರಾಪರ್ಟಿ ಅಡ ಇಡ್ತಾ ಇದೀಯಾ? ಓಯ್ ಪಾರ್ಟ್ನರ್, ಆಗ್ಲೇ ನನ್ನ ಬಿಸ್ನೆಸ್ ಅಂತ ಹೇಳ್ತಾ ಇದೀಯಾ? ನಮ್ಮ ಬಿಸ್ನೆಸ್ ಅಂತ ಹೇಳು. ನಾನು ಇದೀನಿ ಜೊತೆನಲ್ಲಿ, ಮರ್ತ್ಬಿಟ್ಯಾ? ತಮಾಷೆ ಅಲ್ಲ ರವಿ. ಇರೋ ಆಸ್ತಿನ ಮಾರಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರಾ? ನನ್ಗಿನ್ ಯಾರೇ ಇದ್ದಾರೆ ಆರಾಧನಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ನನ್ನೋರು ಅಂತ ಸದ್ಯಕ್ಕಿರೋದು ನೀನೊಬ್ಳೆ.